ಇದೇ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬಾಟಾ ಶೋರೂಮ್ಗೆ ಹೋಗಮ್ಮ ಅಂತ ಹೇಳ್ದಲ್ವಾ? ಬಾಟಾ ಶೋರೂಮ್ ಎಲ್ಲ ಐತೆ ಅಂತ ಗೊತ್ತಾ ನಿನ್ಗೆ? ಹೇಳ್ದ ಸ್ಕೂಲ್ ಶೂ ಅಂತ ಹೇಳ್ದ ಆಯ್ತಾ? ಹಾ ಲೋಜಿಗೆ ಇದ್ರು ಪರವಾಗಿಲ್ಲ, ಸಾಕ್ಸ್ ಹಾಕ್ತೀವಲ್ಲ, ಸಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗ. ಇದು ಫ್ರೀನಾ? ಫ್ರೀನಾ ಅದು? ಸೊ ಲಾಸ್ಟಾಗಿ ಬಂದು ಇದನ್ನೇ ತಗೊಳ್ತಾ ಇದೀವಿ. ಎಲ್ಲ ಕಡೆ ನೋಡಾಯ್ತು, ಈಗ ಇದೇ ಫೈನಲೈಸ್ ಮಾಡಿ ತಗೊಂಡು ಹೋಗ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವೇನು ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಶೂ ಮತ್ತು ಟಿಫನ್ ಬಾಕ್ಸ್ನ ಪರ್ಚೇಸ್ ಮಾಡಬೇಕು. ಅದಕ್ಕೆ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗಳು 3 ಜನ ಸಹ ಹೋಗ್ತಾ ಇದೀವಿ. ಸೊ ಹಾಗಾದರೆ ಬನ್ನಿ ನಾವು ಏನೆಲ್ಲ ಹೋಗಿ ಪರ್ಚೇಸ್ ಮಾಡ್ತೀವಿ ಮತ್ತು ಎಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನು ನಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಹೆಂಡತಿನ ಈ ಕೇಳೋಣ ಬನ್ನಿ, ಈಗ ಎಲ್ಲೆಲ್ಲ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಅವಳ ಬೈಲೆ ಕೇಳಮ್ಮ. ಹಾಯ್ ಚಿನ್ನಮ್ಮ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಇವತ್ತು ಎಲ್ಲಿ ಹೋಗ್ತಾ ಇದೀಯಾ? ಚಿನ್ನಮ್ಮಗೆ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್. ಅವಳಿಗೆ ಲಂಚ್ ಬಾಕ್ಸ್, ಶೂಸ್ ಎಲ್ಲ ತಗೋಬರ್ಬೇಕು. ಅದಕ್ಕೆ ಆಚೆ ಹೋಯ್ತಾವಿ. ಹೌದಾ ಮಗಳ, ನೀನು ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಈಗ ಸ್ಕೂಲ್ಗೆ ಹೋಗ್ತೀಯಾ? ಸೊ ಗೈಸ್, ಹಾಗಾದ್ರೆ ಬನ್ನಿ ಇವಾಗ ಇವಳಿಗೆ ಪರ್ಚೇಸ್ ಮಾಡ್ಕೊ ಬರೋಣ. ಶೂ ಮತ್ತೆ ಟಿಫನ್ ಬಾಕ್ಸ್ ಅಲ್ವಾ? ದೇವ್ರ ಕೈ ಮುಕ್ಕೊಂಡು ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಇವಾಗ ಏನ್ ಮಗಳ? ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟ್ ನಾವು. ಪೆಟ್ರೋಲ್ ಇಲ್ಲಿ ನೋಡು, ಬೆಳಗ್ಗೆನೆ ಇದ್ದು ರಂಗೋಲೆ ಬಿಟ್ರೆ ಮಳೆ ಬಂದು ರಂಗೋಲೆ ಎಲ್ಲ ಹೋಯ್ತು. ನಿಂಗ್ ಗಾಡಿ ತೊಳೆಯೋದು ಬೇಡ, ಬಂದು ಮಳೆ ಎಲ್ಲ ನೀಟಾಗಿ ಗಾಡಿ ತೊಳೆದು ಹೋಗೈತು. ಎತ್ತಕ್ ತಿರಿಕಾಕೊಂಡೆ ಸೊಬ್ಬೆ? ಯಾವ ಕಡೆ ತಿರಿಕಾಗೋತಿದ್ಯಾ? ಯಾವಾಗ್ಲೂ ಉಲ್ಟನೆ, ಆಚೆಗ್ ಬರ್ಬೇಕಾದ್ರೆ ಉಲ್ಟನೆ ಬಂದದಿದು. ಅದಕ್ಕೆ ಇನ್ನೊಂದು ಎಡಗೈ ಇದು. ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವು. ಸೊ ಈ ದೇವಸ್ಥಾನ ಇರೋದು ಅಂಜನನಗರ ಬಸ್ ಸ್ಟಾಪ್ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಸೊ ಇದೇ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ. ಆಮೇಲೆ ನಾವೆಲ್ಲ ಪೂಜೆ ಮಾಡ್ಕೊಂಡು ಉಂಡಿಗೆ ನಮ್ಮ ಮಗಳ ಕೈಯಿಂದ ಕಾಸು ಹಾಕ್ಸ್ಬಿಟ್ಟು ಮತ್ತೆ ನಾವು ಆ ಮಂಗಳಾರತಿ ಎಲ್ಲ ತಗೊಂಡು ನಮ್ಮ ಮಗಳ ಕೈಯಿಂದ ಮಂಗಳಾರತಿ ಎಲ್ಲ ತೆಗೆಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಕುಂಕುಮ ಇಟ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದನೂ ಈಸ್ಕೊಂಡು ನಾವು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂತ ಹೇಳಿದ್ರೆ, ಶೂ ತಗೋಬೇಕಾಯ್ತು. ಶೂ ತಗೊಳ್ಳೋದಕ್ಕೆ ನಾನು, ನನ್ನ ಹೆಂಡತಿ ಮತ್ತೆ ನನ್ನ ಮಗಳು 3 ಜನನು ಹೊರಟ್ವಿ. ಚೆನ್ನಮ್ಮ, ದೇವ್ರ ದರ್ಶನ ಚೆನ್ನಾಗಾಯ್ತಲ್ಲ? ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಅಲ್ಲೇ ವಿಳ್ಳೆದೆಲ್ಲ ಅಲಂಕಾರ. ಬೆಣ್ಣೆ ಮಾಡ್ತಾರೆ. ಲಾಸ್ಟ್ ಟೈಮ್ ಇವರು ಅಮಸಲ್ ಬಂದಂಗೆ ವಿಳೆ ಅಲಂಕಾರ ಮಾಡಿದ್ರು. ಇದು ಬೆಣ್ಣೆ ಅಲಂಕಾರ ಮಾಡಿದ್ರೆ. ಹೌದಾ? ಸೊ ನಾ ಫಸ್ಟ್ ಟೈಮ್ ನೋಡ್ತಾ ಇದೀನಲ್ಲ, ಅದಕ್ಕೆ ನನ್ಗೆ ವಿಳ್ಳೆದೆಲೆ ಅಲಂಕಾರ ಚೆನ್ನಾಗಿ ಕಾಣಿಸ್ತು. ಸೊ ದರ್ಶನ ಚೆನ್ನಾಗಾಯ್ತು, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು. ಸೊ ನಾವೇನೋ ಕೇಳಬೇಕು ಅನ್ಕೊಂಡಿದ್ವಿ, ಅದನ್ನ ಕೇಳೋಕ್ಕೋಸ್ಕರ ನಾವು ಹೋಗಿದ್ವಿ. ಸೊ ಅದೇನು ಎತ್ತ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ, ಮುಂದಿನ ಬ್ಲಾಗ್ ಅಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಸೊ ಎಲ್ಲ ಹೋಗೋಣ ಇವಾಗ? ಬಾಟಾ ಶೋರೂಮ್ಗೆ ಹೋಗೋದಾ? ಸೊ ಈಗ ಬಾಟಾ ಶೋರೂಮ್ಗೆ ಹೋಗೋಣ ಬನ್ನಿ. ಇವಾಗ ಬಾಟಾ ಶೋರೂಮ್ಗೆ ಹೋಗ್ಬಿಟ್ಟು ಅವಳು ಫಸ್ಟ್ ಶೂ ಪರ್ಚೇಸ್ ಮಾಡೋಣ. ಸಿನಿಮಾ ಬಾಟಾ ಶೋರೂಮ್ಗೆ ಹೋಗಮ್ಮ ಅಂತ ಹೇಳ್ದಲ್ವಾ? ಬಾಟಾ ಶೋರೂಮ್ ಎಲ್ಲ ಐತೆ ಅಂತ ಗೊತ್ತಾ ನಿನ್ಗೆ? ಎಲ್ಲ ತುಂಗನಗರ ಮೇನ್ ರೋಡ್ ಅಲ್ಲ, ಅಲ್ಲ ಆಯ್ತಾ? ಹೌದಾ? ನನ್ಗೆ ಗೊತ್ತಿಲ್ಲ. ಸರಿ ನೋಡೋಣ ಬಾ, ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹೋಗೋಣ ಆಯ್ತಾ? ಎಷ್ಟು? 110. ಸೊ ಬಾಟಾ ಶೋರೂಮ್ ಬಂದಿದ್ದೀವಿ. ಶೂಗಳ ಲೋಕ. ಪಾಪ ಎಂತೆಂಥ ಶೂಗಳವೆ ನೋಡಪ್ಪ. ವೆಯ್ಟ್ ಎಲ್ಲ ಮಗಳದು ಕೂಚಲ್ಲಿ. ಹೊರಗಡೆ ಸಕ್ಕ ಸೌಂಡು ಮಾತ್ರ. ಚಪ್ಪಲ್ ತೆಗಿ ಮಗಳ, ಕಾಲಿಡಿಲಿ. ಒಂದೇ ಒಂದು ಸಾಕು. ಇಲ್ಲೇ ಇದು ಹಿಂಗಿಡಿಗೆ ಹಿಂದಕ್ಕಿಡನ್ನು. ಹಾಂ ನಾ ಬಿಡೋ ಸುಮ್ಮನೆ. ಹಾಂ ಕರೆಕ್ಟಾಗಿದೆ ನೋಡಿ ಸರ್. 9 8 ಹೇಳ್ದ ಸ್ಕೂಲ್ ಶೂ ಅಂತ ಹೇಳ್ದ ಅಲ್ಲೇ ಗೊತ್ತಾಯ್ತು ನೋಡೋದು ನಿಮ್ಗೆ ತಗೋತಾವ್ರೆ ಸ್ಕೂಲ್ ಶೂ. ಕೂಚಲ್ಲಿ ಕೂಚು, ಮೇಲೆಗಡೆ ಕೂತ್ಕೋ, ಅಮ್ಮ ಹಾಕೊಡ್ತದೆ. ಚಪ್ಪಲಿ ಬಿಡು ಚಪ್ಪಲಿ ಬಿಟ್ಟು ನೋಡಿ. ನಡಿ ಮಗಳ, ಬಾ ಕೆಳಗಡೆ ಹೇಳಿ. ಕರೆಕ್ಟಾಗಿ ಆಯ್ತಾ? ಹಾಂ ಲೋಜಿಗೆ ಇದ್ರು ಪರವಾಗಿಲ್ಲ, ಸಾಕ್ಸ್ ಹಾಕ್ತೀವಲ್ಲ,
ಸಾಕು ಸಾಕಿದ್ರೆ ಕರೆಕ್ಟ್ ಆಗೋದು. ಸಾಕು ಬಿಡು ಮಗಳ ತೆಗಿ ಅಷ್ಟೇ ಕದ, ನಡಿ ಹೋಗೋದ. ಸೊ ಗೈಸ್, ನನ್ನ ಮಗಳಿಗೆ ಸಾಕ್ಸ್ ಕೊಡ್ತಾರಾ ಇಲ್ವಾ ಸ್ಕೂಲಲ್ಲಿ ಗೊತ್ತಿಲ್ಲ. ನಾವಿಲ್ಲೊಂದು ಒಂದು ಜೊತೆ ಸಾಕ್ಸ್ ತಗೊಂಡು ಹೋಗ್ಬಿಡ್ತೀವಿ, ಬ್ಲಾಕ್ ಕಲರ್, ಯಾವ್ದು ಇರಲಿ ಸೇಫರ್ ಸೈಡ್ ಅಂತ ಹೇಳ್ಬಿಟ್ಟು. ಇಲ್ಲ ಯಾವ ಥರ ಕಾಣಿಸ್ತದ, ಚೆನ್ನಾಯ್ತವಾ? ಸಾಕ್ಸ್ ಹಾಕ್ತಿದ್ದೀರಾ? ಇದು ಫ್ರೀನಾ? ಫ್ರೀನಾ ಅದು? ನೋಡ್ಲಿ ಅದು ಏನವ, ನಿಂಗಲ್ಲ ಶೂ ಅದು, ನನಗೆ ಅದು. ನಿನಗಿಲ್ಲ, ಶೂ ತಗೊಂಡಿದ್ದು ನನಗೆ ತಾನೆ, ಅವಳಿಗಲ್ಲ. ಚಿನ್ನಮ್ಮ ಶೂ ತಗೊಂಡಿರೋದು ನನಗೆ, ನಿಂಗಲ್ಲ. ಬೈದು ಎಲ್ಲಿ ಹೋಗ್ತಾ ಇದೀಯಾ? ಅವಳ ಚಪ್ಪಲಿ ಮೇಲೆ ಆಸೆ ಆಗ್ಬಿಟ್ಟಾಯ್ತು. ಇದು ಬೇಕಾ? ಮನೇಲಿ ಇರೋದು ಏನು ಮಾಡ್ತೀಯಾ? ಪೂಜಾ ಚಪ್ಪಲಿ ಬೇಕಂತ ಇವಳಿಗೆ ಚಪ್ಪಲಿ ಮೇಲೆ ಆಸೆ ಆಗ್ಬಿಟ್ಟಾಯ್ತು. ಚಿನ್ನಮ್ಮ ನಿನ್ಗೇನಿದ್ರು ಈ ಸೈಜ್ ಮಗಳೇ, ಇಲ್ಲೇ ಈ ಸೈಜ್ ನಿಂದು, ಇನ್ನೂ ಆ ಸೈಜ್ಗೆ ಹೋಗಿಲ್ಲ, ಇನ್ನೂ ದೊಡ್ಡ ಆಗ್ಬೇಕು ನೀನು ಆ ಸೈಜ್ಗೆ ಹೋಗ್ಬೇಕಂದ್ರೆ. ಅದು ಬೇಕಾ? ಮನೇಲಿರೋದು ಏನು ಮಾಡ್ತೀಯಾ? ಬಾ ಅಲ್ಲಿ ತಗೊಳ್ಳೋದ, ಫಸ್ಟು ಶೂ ತಗೊಳ್ಳೋಣ ಬಾ. ಶೂ ತಗೊಂಡಾದ್ಮೇಲೆ ಇದು ತಗೊಳ್ಳೋಣ, ಆಯ್ತಾ? ಇದು ಆಮೇಲೆ ತಗೊಳ್ಳೋಣ. ಇದು ಬರಲಿ ಶುಭ. ತಗದ ಸರಿ, ನಡಿ ಹೋಗದ. ಅಷ್ಟಾಗಣ ಕೊಟ್ಬಿಡ ಅಮ್ಮಂಗೆ, ಎತ್ಕೊಂಡು ಹೋಗೋಕ್ಕಾಗಲ್ಲ. ಕೊಡಿಲ್ಲ, ನಾನು ಹಿಡ್ಕೊತೀನಿ. ಇಲ್ಲ ಅಂದ್ರೆ ನೀನು ಹಿಡ್ಕತೀಯಾ? ಪೂಜಾ ಓಯ್ ಬಾ, ತಾಳ್ತೀಯಾ? ನಾನು ಕೊಡಿಸ್ತೀಯಲ್ಲ ಅಂದ್ರೆ ಹುಡುಗಿರೋದು ಅದು, ನಂದಲ್ಲ. ಸೊ ಗೈಸ್, ಇವಾಗ ನಮ್ಮ ಚಿನ್ನಮ್ಮಂಗೆ ಶೂ ತಗೊಂಡಾಗಿತ್ತು. ಶೂ ತಗೊಂಡು ನೆಕ್ಸ್ಟು ಎಲ್ಲಿಗೆ? ಪೂಜಾ ಲಂಚ್ ಬಾಕ್ಸ್ ತಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾವು ಇವಾಗ ಶೂ ಪರ್ಚೇಸ್ ಮಾಡ್ಕೊಂಡು ಟಿಫನ್ ಬಾಕ್ಸ್ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ಈ ವಿಶಾಲ್ ಮಾರ್ಟು ಬ್ಯಾಡ್ರಳ್ಳಿ ಬಸ್ ಸ್ಟಾಪ್ ಹತ್ರ ಇದೆ. ಸೊ ನೋಡ್ತಾ ಇರ್ಬೋದು ನನ್ನ ಹಿಂದೆ ಕಡೆ. ಸೊ ಇಲ್ಲಿಗೆ ನಾವು ಟಿಫನ್ ಬಾಕ್ಸ್ನ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ಅವರು ಹೋಗಿದ್ದಾರೆ, ಗೇಟ್ ಹತ್ರ ನಿಂತಿದ್ದಾರೆ ನೋಡಿ. ಸೊ ಶೂ ತುಂಬ ಕಾಸ್ಟ್ಲಿ ಆಗೋಯ್ತು, 833 ರೂಪಾಯಿ ಆಯಿತು ಶೂಸು. ಸೊ ಇವಾಗ ಟಿಫನ್ ಬಾಕ್ಸ್ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಬ್ಯಾಗ್ನ ಇಲ್ಲೇ ಕೊಡಬೇಕು ಕೌಂಟ್ರ್ ಹತ್ರ. ಟಿಫನ್ ಬಾಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ಯಾವ ಕಡೆ ಸಿಗುತ್ತೆ? ಸೆವೆಂತ್ ಫ್ಲೋರ್. ಇಲ್ಲೆಲ್ಲ ಬಟ್ಟೆ ಸೆಕ್ಷನ್ ಅಲ್ಲ ಇದು? ಹಾಂ, ನಡಿ ಫಸ್ಟು ಕೆಲ್ಸಕ್ಕೆ ಹೋಗ್ಬೇಕು ನಾನು. ಚಿನ್ನಮ್ಮ ಇಲ್ಲೂ ಐತಲ್ಲ ನೋಡು ಶೂಸು, ಎಷ್ಟೊಂದು ಐತೆ. ಇಲ್ಲೇನಾರ ಕಡಿಮೆ ಸಿಗಬೇಕು ಚಿನ್ನಮ್ಮಂದು, ಇನ್ನೂ ಮಜಾ ಇರತ್ತಲ್ಲ. ಸ್ಕೂಲ್ ಶೂಸ್ ಎಲ್ಲಿ ಸಿಗುತ್ತೆ? ಇಲ್ವಾ? ಒಳ್ಳೇದಾಯ್ತು, ಬಾ. ಸಿಗಲ್ಲ ಅಂತೇಳಿ. ಸೊ ಸದ್ಯಕ್ಕೆ ಸ್ಕೂಲ್ ಶೂಸ್ ಸಿಗ್ಲಿಲ್ಲ. ಸಿಕ್ಕಿದ್ರೆ ಮಾತ್ರ ಕಡಿಮೆ ಸಿಕ್ಕಿದ್ರೆ ನಮ್ಗೆ ಅಜೀಬ್ ಆಗ್ಬಿಡೋದು. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಬಟ್ಟೆಗಳು ಸೆಕ್ಷನ್ ಜಾಸ್ತಿ ಇದೆ. ಬಟ್ಟೆ ಎಲ್ಲ ಫುಲ್ ಬಟ್ಟೆ ಸೆಕ್ಷನ್. ಎಲ್ಲಿ ಏನು ಮಾಡ್ತಾ ಇದ್ದೀರಾ ಪೂಜಾ? ಓಹ್ ಕತೆಯ ಚಿನ್ನಮ್ಮಂಗೆ ಪರ್ಚೇಸ್ ಮಾಡಂದ್ರೆ ಇವಳೇ ಪರ್ಚೇಸ್ ಮಾಡ್ತಾ ನಿಂತವಳೆ. ಈಗ ಬೇಕಾದೀಗ ಏನಾರ ಸ್ಲಿಪ್ ಆಗಿ ಬಿದ್ರೆ ಅಷ್ಟೇ. ಆಮೇಲೆ ಗೋವಿಂದ ಚಿನ್ನಮ್ಮ ಟಿಫನ್ ಬಾಕ್ಸ್ ಎಲ್ಲ ಆಯ್ತಾ ನೋಡಿ. ಪೂಜಾ ಇಲ್ಲವೇ ನೋಡು, ಇಲ್ಲಿರೋವೆಲ್ಲ ಟಿಫನ್ ಬಾಕ್ಸ್. ಇನ್ಯಾವ ಥರ ಬೇಕು? ಸ್ಕ್ವೇರ್ ಟೈಪು ಇರ್ತವೆ ನೋಡಿ. ಅಲ್ಲೆಲ್ಲ ಅಲ್ಲ ಐತೆ ನೋಡು, ಅಲ್ಲೇ ತಗೋ. ನಮಗಿಂತ ಇವಳೆ ಚೆನ್ನಾಗಿ ಪರ್ಚೇಸ್ ಮಾಡ್ತಾವಳೆ. ಜಾಮಿಟ್ರಿ ಬಾಕ್ಸ್ ಆಯ್ತಾ? ಹಾಂ. ನಿನಗೆ ಬೇಕಾ ಮಗಳ ಇದು? ಏನು ಕಾದು ನಿನಗೆ? ಏನಕ್ಕೆ? ಅದಕ್ಕೆ ಅಷ್ಟೇ. ಏನೋ ಏನು ಜಾಮಿಟ್ರಿ ಬಾಕ್ಸು? ನೋಡಿ ಇಲ್ಲಿ ಹಂಗೆ ಆಟ ಆಡ್ತದೆ. ಇಲ್ಲ ಐತಲ್ಲ ಜಾಮಿಟ್ರಿ ಬಾಕ್ಸು, ಇನ್ನೇನು ಬೇಕು? ಆಟ ಆಡೋಕ್ಕೂ ಆಯ್ತದೆ ಮತ್ತೆ ಜಾಮಿಟ್ರಿ ಬಾಕ್ಸು ಆಯ್ತದೆ. ಜಾಮಿಟ್ರಿ ಬಾಕ್ಸ್ ಏನಕ್ಕೆ ಇವಾಗ ಅದೆಲ್ಲ ಸರಿ? ಇಲ್ಲ ಮಡಿಗತ್ತಾಳೆ ತಗೋ ಇದ್ರೊಳೆ. ಅದಾಮೇಲೆ ತಗೊಳ್ತೀನಿ ಬಾ, ಹೋಗ್ಬೇಕಾರೆ ತಗೊಂಡು ಹೋಗೋಣ. ಸೊ ಲಾಸ್ಟಾಗಿ ಬಂದು ಇದನ್ನೇ ತಗೊಳ್ತಾ ಇದ್ದೀವಿ. ಎಲ್ಲ ಕಡೆ ನೋಡಾಯ್ತು, ಈಗ ಇದೇ ಫೈನಲೈಸ್ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ.
ಬಂದರೆ ಹಿಂಗೆ ಆಗೋದು. ನಾವು ಒಂದು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತದೆ. ನಮ್ಮ ಚಿನ್ನಮ್ಮ ಕಂಡಿದ್ದೆಲ್ಲ ಬೇಕು ಇವಳಿಗೆ. ಹಾಂ ಗುಡ್ಡೆ ಬಿಸ್ಕೆಟ್ ಇಲ್ಲ ಐತೆ ಬಾ, ಮಡಿಕೊಂಡಿದ್ದೀನಿ ನೋಡಿ, ಇಲ್ಲಿ ಮಡಿಕೊಂಡಿದ್ದೀನಿ ಬಾ, ಬೇಗ ಪಟ ಪಟ ಅಂತ ಹೋಗೋದಾ. ಇಲ್ಲ ಐತೆ ಬಾ, ಇಲ್ಲ ಐತೆ ಬಾ, ಇಲ್ಲ ಐತೆ ಬಾ. ಎಷ್ಟು ಪರ್ಚೇಸ್ ಮಾಡಿದ್ದೀವಿ ನೋಡಿ, ಚೀಲ ಇಸ್ಕೊಂಡಿದ್ದೀವಿ ತುಂಬ್ಕೊಂಡು ಹೋಗೋಕ್ಕೆ. ಯಾರೇ ಬೇಕು ತಗೊಂಡ್ರೆ 17 ರೂಪಾಯಿ. ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಬೇಕು? 17 ರೂಪಾಯಿ ಆ ಮನೇಲಿ ತಗೊಂಡೋಗಿ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ಚೀಲನೇ ತಗೊಂಡು ಹೋಗ್ಬಿಟ್ಟು ನೋಡು, ಆರಾಮಾಗಿ ಎಲ್ಲ ತುಂಬ್ಕೊಂಡು ಹೋಗ್ಬೋದಾ. ಇದನ್ನು ತುಂಬಿಡೋದಾಗ ಅದ್ರೊಳಗೆ ನಾನು ಹೇಳ್ಬಿಡ್ಲಿ 17 ರೂಪಾಯಿ ಮಿಕ್ಸದ್ವಾ ಚೀಲಕ್ಕೆ ತುಂಬ್ಕೊಂಡು ತಗೊಂಡಿರೋ ನಾ ಸಾಮಾನಿಗೆ ಚೀಲ ಎತ್ಕೊಂಡಿದೀವಿ ನೋಡಿ ನೀನು. ಥ್ಯಾಂಕ್ಸ್ ಹೇಳ್ಬಿಡು ಅವ್ರಿಗೆ. ಇವ ಏನ್ ಜನಮ್ಮ ಬಿರಿಯಾನಿ ತಿಂತೀಯಾ? ಹಾ ಬಿರಿಯಾನಿ ತಿಂತೀಯಾ? ಜ್ಯೂಸ್ ಕುಡಿತೀಯಾ? ಏನ್ ಕುಡಿತೀಯಾ? ಐಸ್ ಕ್ರೀಮ್ ಇಲ್ಲೂ ಐತೆ, ಐಸ್ ಕ್ರೀಮ್ ನೋಡು, ಐಸ್ ಕ್ರೀಮ್ ಐತೆ. ಇನ್ನೇನು ತಗೋತೀಯಾ? ಬಾ ಜ್ಯೂಸ್ ಕುಡಿ, ಒಂದೊಂದ ಬಟರ್ ಫ್ರೂಟ್ ಕೊಡಿಸ್ತೀನಿ. ಏನಾ ಏನ್ ಬೇಕು ನಿಂಗೇನ್ ಬೇಕು? ನಿಂಗೇನ್ ಬೇಕು ಹೇಳು ಅಣ್ಣ? ಬಟರ್ ಫ್ರೂಟ್ ಬೇಡ ಒಂದು. ಸೊ ಗೈಸ್ ನಾವಿವಾಗ ಬಟರ್ ಫ್ರೂಟ್ ಕುಡಿಯಕ್ಕೆ ಬಂದಿದ್ದೀವಿ, ತಿನ್ನಕ್ಕಲ್ಲ ಕುಡಿಯಕ್ಕೆ ಬಂದಿದ್ದೀವಿ. ನಮ್ಮ ಚಿನ್ನಮ್ಮಂಗೆ ಬೇರೆ ಏನೋ ಬೇಕಂತ ಅವಳಿಗೆ, ಜ್ಯೂಸ್ ಬೇಡವಂತೆ. ಜ್ಯೂಸ್ ಬೇಡ ನಿಂಗೆ ಚಿನ್ನಮ್ಮ? ಅವಳು ತಿಂಡಿ ಕೇಳ್ತಾ ಇಲ್ಲ, ಅವಳು ಬ್ಯಾಟ ಬಾಲ್ ಕೇಳ್ತಾವಳೆ. ಅದು ಸುತ್ತಕ್ಕಾಗಲ್ಲ ಅವಳು, ಚಿಕ್ಕ ಬೇಕು, ಇನ್ನ ಚಿಕ್ಕದ್ ಬೇಕು ಅವಳಿಗೆ, ಚಿಕ್ಕದಿದ್ರೆ ಮಾತಾಡ. ಆಯ್ತು ಬಿಡು. ಬಟರ್ ಫ್ರೂಟ್ ಒಂದ್ ಸಾಕಲ್ವಾ? ಬಟರ್ ಫ್ರೂಟು ಓ ಏ ಬೇಡ ಬಾ ಮಗಳ, ಕುತ್ಕೋ ಬಾ. ಹಾ ಗದೆ ಅಲ್ಲ, ಒಂದು ಫೋಟೋ ತಗೊಂಡ ಅಷ್ಟೇ. ಅದನ್ನ ಒಂದ್ ಫೋಟೋ ತಗೊಂಡ ಆದ್ಮೇಲೆ ನೋಡ್ತೀವಿ, ಇಲ್ವೇ ಇಲ್ಲ ಅದು. ಏನ ಇದೇನ ಕರಿತಾವ ಇರಪ್ಪ, ಬದೇನು ಇದಾ ತಗೊಟ್ಟಿದ್ನಲ್ಲ ವಾಲೆಯ, ಒಂದ್ ದಿವಸ ಮಡಿಕಲ್ಲ ಏನಪ್ಪ. ಅಲ್ಲಿ ತಗೊಳ್ಳಿ, ತಗ ಪೂಜಾ ಅಲ್ಲೈತೆ. ಐಸ್ ಕ್ರೀಮ್ ಅಲ್ಲಿ ತೋರಿಸ್ತಾ, ಅಲ್ಲಿ ಹೆಂಗೈತೆ ಜ್ಯೂಸ್? ಇನ್ನೊಂದು ಹೇಳ? ಹಾ ಅಲ್ಲಿ ಕುಡಿಯೋ ಅದಕ್ಕೆ ಕುಡಿಸ್ತೀನಿ. ನಮ್ಮ ಚಿನ್ನಮ್ಮ ಜ್ಯೂಸ್ ಬೇಡ ಬೇಡ ಅಂದ್ಕೊಂಡೆ ಎಲ್ಲ ಕುಡ್ಕತಾವಳೆ ಅವಳೆಯ ಪೂಜಾ. ಬೇಡ ಅಂತ ಹೇಳಿದವಳು, ಬೇಡ ಅಂತಲ್ಲ ಮಗಳ. ಏನೋ ಮಾತು ಇಲ್ಲ ಕತೆ ಇಲ್ಲ, ಮಾತು ಇಲ್ಲ ಕತೆ ಇಲ್ಲ, ಆರಾಮಾಗಿ ಇಕ್ತಾವಳೆ ಚೆನ್ನಾಗಿ. ಹಾಕೋ ಸರಿ ನಡಿ ಹೋಗೋಣ ಗೈಸ್. ಇವಾಗ ಬಟರ್ ಫ್ರೂಟ್ ಕುಡ್ಕೊಂಡು ನಾವು ಮನೆ ಕಡೆ ಅದಂಗೆ ಹೋಗ್ತಾ ಇದೀವಿ. ಇವತ್ತೊಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಅದು ಇವಾಗ ಏನೋ ಪೂಜಾ ಬೇಡ, ಇನ್ನ ಹೊಟ್ಟೆ ತುಂಬ್ದಂಗೆ ಐತೆ, ಬೇಡ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ಲು. ಹಾಗಾಗಿ ಇವತ್ತು ಚಾಲೆಂಜ್ ಮಾಡ್ತಾ ಇಲ್ಲ. ಸೊ ಸೋಮವಾರ ಚಾಲೆಂಜ್ ಮಾಡ್ತೀವಿ, ನೋಡ್ತಾರೆ. KFCಗೆ ಹೋಗ್ತೀವಿ ಇವತ್ತು. KFC ಚಾಲೆಂಜ್ ಮಾಡೋಣ, ಆಯ್ತಮ್ಮ? ಯಾವಾಗ? ಸೋಮವಾರ ಆಗಲ್ಲ, 2 ಆಗಲ್ಲ, ಇವಾಗಲೇ ಆಯ್ತಾ ಇಲ್ಲ, ಅವಾಗ ಮಾಡ್ತೀಯಾ? ಸದ್ಯಕ್ಕೆ ಒಂದು ಮಾಡೋಣ, ಆಮೇಲೆ ಆಯ್ತಾ? ಒಂದೊಂದು ದಿವಸ ಒಂದೊಂದು ಮಾಡೋಣ. ಓಕೆ ಬನ್ನಿ ಇವಾಗ ಮನೆಗೆ ಹೋಗೋಣ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ, ಎಲ್ಲ ಪರ್ಚೇಸ್ ಮಾಡ್ಕೊಂಡು. ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಬ್ಯಾಗ್ ಏನೋ ಶೂ ಪರ್ಚೇಸ್ ಮಾಡಿದ್ವಿ ಫಸ್ಟು, ಆಮೇಲೆ ಹೋಗ್ಬಿಟ್ಟು ಟಿಫನ್ ಬಾಕ್ಸ್ ಪರ್ಚೇಸ್ ಮಾಡ್ಕೊಂಡು, ಹಂಗೇನೆ ನಮ್ಮ ಚಿನ್ನಮ್ಮನಿಗೆ ಮತ್ತು ಖುಷಿಗೆ ಇಬ್ಬರಿಗೂ ಜ್ಯೂಸ್ ಕುಡ್ಕೊಂಡು ನಾನು ಸ್ವಲ್ಪ ಕುಡ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಪೂಜಾ ಹೆಂಗ ಅನ್ಸ್ತೈತೆ? ಶೂಸ್ ನಮ್ಗೆ ಮಾತ್ರ ಪರ್ಚೇಸ್ ಮಾಡ್ತಿದೀವಿ ಫಸ್ಟ್. ಶೂಸ್ ಆಗ್ಲಿ, ಟಿಫನ್ ಬಾಕ್ಸ್ ಆಗ್ಲಿ. ಹೇಳ್ಬೇಕಾದ್ರೆ ಸ್ಕೂಲ್ ಶೂಸ್ ಕೊಡಿ ಅಂತ ಹೇಳಿ, ಆಮೇಲೆ ಟಿಫನ್ ಬಾಕ್ಸ್ ಇದ್ಬೇಕು 28 ಸಲ ನೋಡಿ ತಗೊಂಡು. ಅವಳು ಇದು ಅಳತೆ ಮಾಡ್ತಾ ಇದ್ಲ, ಪಾದ ಅಳತೆ ಮಾಡ್ತಿದ್ಲಲ್ಲ, ಎಷ್ಟು ಪುಟ್ಟಾಗಿತ್ತು ಅಳತೆ ನೋಡ.
ಚಿಕ್ಕದಾಗಿತ್ತು. ಪಾದ ಅಳತೆ ಮಾಡೋದ್ ಕೊಟ್ರೆ ಬ್ಯಾಲಾಗ್ ನಿಂತ್ಕೊಂಡು ವೆಯ್ಟ್ ನೋಡ್ತಾ ಇದ್ಲು. ಚೆನ್ನಾಗಿತ್ತು. ಸೊ ಇದೊಂಥರ ತುಂಬಾನೇ ಖುಷಿ ಆಯ್ತು ನಮ್ಗೆ ಅಲ್ವಾ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಇವಳಿಗೆ ಗೈಸ್ ನಾನು ಇವಳು ಬರ್ತಡೇ ಸೋಮವಾರ. ಸೊ ಅವಳ ಬರ್ತಡೇ ಸ್ಪೆಷಲ್ಗೆ ನಾನು ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಬಟ್ಟೆ ಕೊಡಿಸ್ಬೇಕು. ನಾಳೆ ಕೊಡಿಸ್ತೀನಿ ಭಾನುವಾರ. ಸೋಮವಾರನೇ ಬರ್ತಡೇ ಇರೋದ್ರಿಂದ ಭಾನುವಾರ ಕೊಡಿಸ್ತೀನಿ ಬಿಡ್ತೀನಿ ನಮ್ಮ ನಿನಗೆ. ನಾನು ಕಾಸು ಕೊಟ್ಬಿಟ್ಟು ಹಾಕ್ತೀನಿ ನೀನು ತಗೋ. ಇಲ್ಲಾಂದ್ರೆ ಇಲ್ಲ ಸೋಮವಾರನ ತಗೊಳ್ಳೋಣ ಬಿಡು. ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ. ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಚೇಂಜ್ ಮಾಡ್ಕೊಳ್ಳೋಣ. ಅಲ್ಲೇ ಚೇಂಜ್ ಮಾಡ್ಕೊಳ್ಳೋಣ. ಡ್ರೆಸ್ಸಿಂಗ್ ಚೇಂಜ್ ರೂಮ್ ಇರುತ್ತಲ್ಲ. ಸರಿ ನೋಡೋಣ ಬಿಡು. ಆಯಿತು. ಇಲ್ಲ ನೆಕ್ಸ್ಟ್ ಬರ್ತಡೇ ಕೊಡಿಸ್ತೀನಿ ಬಿಡು. ನನ್ನ ಮಗಳು ಇಲ್ಲಿ ನಾವು ಮಾತಾಡ್ತಾ ಇದಾರೆ. ಇವಳು ನೋಡಿ ಇಲ್ಲಿ ಯಾವ ಥರ ಮಾಡ್ತಿದ್ದಾಳೆ. ಏನು ಮಾಡ್ತಾ ಇದ್ದಾಳೆ ಸುಬ್ಬಮ್ಮ? ಲೇ ಹಾಕಿರೋದನ್ನ ತೆಗೆದುಬಿಟ್ಟು ಹಾಕ್ತಾ ಇರೋದು ಅವಳು, ಗೊತ್ತಾ? ಅವಳು ಕಲಾಕಾರ ಗೊತ್ತಿಲ್ವಾ ಫಸ್ಟ್ ಯಾ ನೋಡು. ಸೊ ಗೈಸ್ ಇಲ್ಲಿಗೆ ನಾವು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಅಂತ ಕೇಳೋಗತ್ತಾ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನಿಗೆ ಬರೋಣ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್.